ಸೊ ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಏನಿಲ್ಲ ಗೈಸ್, ಒಂದು ಸ್ಮಾಲ್ ಅಪ್ಡೇಟ್ ಕೊಡಬೇಕಾಗಿತ್ತು, ಅದಕ್ಕಾಗಿ ಈ ವಿಡಿಯೋ. ನಾವು ನಮ್ಮ ಪ್ರೊಫೆಷನ್ ಏನು, ನಮ್ಮ ಜೀವನ ಏನು, ಹೆಂಗೆ ಏನು ಎತ್ತ ಅಂತೇಳಿ ಎಲ್ಲ ಈ ವಿಡಿಯೋದಲ್ಲಿದೆ. ಲಾಸ್ಟ್ವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಗೈಸ್, ಏನೂ ಇಲ್ಲ, ನಮ್ಮ ಪ್ರೊಫೆಷನ್ ಬಂದು ಈಗ ವೆಸಲ್ಸ್ ಬಿಸ್ನೆಸ್ ಅಂತ. ವೆಸಲ್ಸ್ ಅಂದರೆ ಪಾತ್ರೆ, ಓಕೆನಾ. ಈಗ ಇದರಲ್ಲಿ ಒಂದು ದೊಡ್ಡ ಸಿಟೀಲಿ ಹೋಲ್ಸೇಲಲ್ಲಿ ಮಾರ್ತಾ ಇರ್ತಾರೆ. ಅಲ್ಲಿ ನಾವು ತಗೊಂಡ್ಬಂದು ಇದೇ ಗಾಡೀಲೇ ಇದು ಮಾಡೋದು. ನಾವು ಇದು ತಗೊಂಡ್ಬಂದು ಒಂದು ಹಳ್ಳಿ ಗೈಸ್, ಸುತ್ತಮುತ್ತ ಹಳ್ಳಿ ಅಂದರೆ ಇಂಥ ಸೀಸನಲ್ಲಿ ಈ ಕಡೆ ಹೋದರೆ ವ್ಯಾಪಾರ ಆಗುತ್ತೆ, ಆ ಥರ ಇದು, ಓಕೆನಾ. ಆ ಥರ ಕಾನ್ಸೆಪ್ಟು ಅಲ್ಲಿ ಇವರು ಇದು ಮಾಡ್ತಾರೆ. ನಮ್ಮ ಅಜ್ಜಿ ತಾತ ಅಪ್ಪ ಅವರೆಲ್ಲ ಈ ಥರ ಕಾನ್ಸೆಪ್ಟಲ್ಲಿ ಈ ಥರ ಒಂದು ಸೀಸನು 3 ತಿಂಗಳು. ಈ ಸೀಸನ್ ಈ ಕಡೆ ಒಂದು ಸೀಸನ್, ಆ ಕಡೆ ಒಂದು ಸೀಸನ್, ಈ ಕಡೆ ಒಂದು ಸೀಸನು, ಈ ಥರ ತಿಂಗಳು 3 ಮಂತ್ಸ್ಗೆ ಒಂದು ಸೈಡ್ ಹೋದಾರೆ ಅವರು. 3 ಮಂತ್ಸ್ಗೆ ಒಂದು ಸೈಡ್ ಅಂದರೆ 3 ಮಂತ್ಸು ಚಿತ್ರದುರ್ಗ ಕಡೆ 3 ಮಂತ್ಸು, ಆಮೇಲೆ ಹಾಸನ ಕಡೆ 3 ಮಂತ್ಸು, ಮೈಸೂರು ಕಡೆ 3 ಮಂತ್ಸು, ಈ ಕಡೆ ಈ ಥರ 3 ಮಂತ್ಸ್ ಇವರು ಇರ್ತಾರೆ, ಓಕೆನಾ. ಒಂದೊಂದು ಜಾಗದಲ್ಲಿ 3 ಮಂತ್ಸ್ ಇರ್ತಾರೆ. ಒಂದು ಜಾಗದಲ್ಲಿ ಇರೋಲ್ಲ, ಓಕೆ. ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು ಜಾಗದಲ್ಲಿ ಇರೋಲ್ಲ ಇವರು. ಏನಂತಂದರೆ ಹೋಲ್ಸೇಲಲ್ಲಿ ಐಟಮ್ ಎಲ್ಲ ತಗೊಂಡು ಬಂದು, ಆಮೇಲೆ ವಾತಾವರಣ ಅಂದರೆ ಒಂದು ಸಿಟಿ ಎಲ್ಲ ಬಿಟ್ಟು ಒಂದು 20 ಕಿಲೋಮೀಟ್ರು ಹಳ್ಳಿ ಅಂತಂದರೆ ಹಳ್ಳಿ ಸೆಂಟ್ರಲ್ಲಿ ಜನ ಎಲ್ಲ ಸೇರ್ತಾರಲ್ಲ, ಸಂಜೆ ಬೆಳಗ್ಗೆ ಹೊತ್ತು ಜನ ಎಲ್ಲ ಸೇರ್ತಾರೆ. ಆ ಪ್ಲೇಸಸ್ ನೋಡಿ, ಜಾಗ ನೋಡಿ ಅಂಗಡಿ ಹಾಕ್ತಾರೆ, ಓಕೆ. ಅಂಗಡಿ ಜಾಗ ಇಲ್ದಿರೋ ಹೋಗಲಿ, ಅಂಗಡಿ ಹಾಕ್ತಾರೆ. ಮತ್ತು ಅಂಗಡಿ ಹಾಕ್ಬಿಟ್ಟು ಇವರು ಸ್ಟೇ ಆಗೋದೆಲ್ಲಪ್ಪ ಅಂತಂದರೆ ಇದೇ ಗಾಡೀಲೇ. ನಾನೀಗ ಕುಂತಿದ್ದೇನಲ್ಲ, ಇದೇ ಗಾಡಿ ಹಿಂದೆ ಸ್ಟೇ ಆಗ್ತಾರೆ. ಊಟ ತಿಂಡಿ ಎಲ್ಲ ಮಾಡೋದೆಲ್ಲ ಇದರಿಂದನೇ. ಅಂದರೆ ಒಂದು ಈ ಥರ ಇದೆ, ಇದರಿಂದನೇ ಮಲಗೋದು, ಊಟ ಮಾಡೋದೆಲ್ಲ ಇದ್ರೊಳಗಡೆ. ಬಟ್ ಅಂಗಡಿ ಕೆಳಗಡೆ ಜೋಡಿಸಿರ್ತಾರೆ, ಒಂದು ಮರದ ಕೆಳಗಡೆ ಜೋಡಿಸಿರ್ತಾರೆ. ಆಮೇಲೆ ಜೋಡಿಸಿರ್ತಾರೆ ಗೈಸ್. ಅದು ಏನಂದರೆ ಇವ್ರದ್ದು ವ್ಯವಹಾರ ಆದರೆ ಲಾಟ್ರಿ ಆದಂಗೆ. ಇಲ್ಲ ಅಂತಂದರೆ ಒಂದು 10 ಊರು ಹಾಕಿ ಎತ್ತಿದ್ರೂ ₹1 ಆಗಲ್ಲ ಗೈಸ್, ₹1 ಬೋಣಿ ಆಗಲ್ಲ. ಅಕಸ್ಮಾತ್ ಅಮ್ಮಮ್ಮ ಆಯಿತು ಅಂತಂದರೆ ಒಂದೂರಲ್ಲಿ 1 ತಿಂಗಳು 2 ತಿಂಗಳವರೆಗೂ ಇರ್ತಾರೆ. ಒಂದೇ ಊರಲ್ಲೇ 1 ತಿಂಗಳು 2 ತಿಂಗಳವರೆಗೂ ಇರ್ತಾರೆ. ಇಲ್ಲ ಅಂತಂದರೆ 1 ತಿಂಗಳಲ್ಲಿ ಒಂದು 20 ಊರು ಇದು ಮಾಡಿದ್ರೂ ₹1 ವ್ಯಾಪಾರ ಆಗಲ್ಲ. ಸೊ ಓಕೆನಾ, ಹಿಂಗಿರೋದು. ಆಮೇಲೆ ವ್ಯವಹಾರ ಬಿಸ್ನೆಸ್ ಹೆಂಗೆ ಇದು ಅಂತಂದರೆ, ಈಗ ಹಳೇದು ತೊಗೊಂಡು ಇವರು ಹೊಸದು ಕೊಡೋದು, ಹಳೇದನ್ನ ತೊಗೊಂಡು ಹೊಸದು ಕೊಡೋದು, ಓಕೆನಾ. ಈಗ ಹಳೇದು ಕಬ್ಬಣ ಅವೆಲ್ಲ ತೊಗೊಂಡು ಹೊಸದು ಕೊಡೋದು ಗೈಸ್. ಈಗ ಇದರಲ್ಲಿ ಒಂದು ಗಾಡೀಲಿ 2 ಭಾಗ ಹಾಕ್ತಾರೆ. ಒಂದು ಗಾಡೀಲಿ 2 ಭಾಗ ಹಾಕ್ತಾರೆ. ಒಂದು ಅಂಗಡೀಲಿ ನಮ್ಮ ಅಜ್ಜಿ ತಾತ ನಾನು ಈಗ ಸದ್ಯಕ್ಕೆ. ಇನ್ನೊಂದು ನಮ್ಮ ಅಜ್ಜಿ ಇದ್ದಾರಲ್ಲ, ಅವರ ಮಗಳು, ಅವರ ದೊಡ್ಡ ಮಗಳು, ಅವ್ರ ಮಗ 4ನೇವನು ಮಗ, ಅವರಿಬ್ಬರು ಮಾಡ್ಕೊತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಇಬ್ಬರು ಡಿವೈಡ್ ಆಗ್ತಾರೆ, ನೀವಿಷ್ಟು ಅಂತ. ಆಮೇಲೆ ಗೈಸು, ನೀವಿದು ಯಾರೂ ನಂಬಲ್ಲ, ತಿಂಗಳು ಬಂದರೆ ಸಾಕು ಗೈಸ್, ತಿಂಗಳಿಗೆ 1,70,000 ಕೊಡ್ತಾರೆ ನಮ್ಮ ಅಜ್ಜಿ ಒಬ್ಬರೇ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಅದು ಈ ಏಜಲ್ಲಿ. ಅವ್ರಿಗೆ ಎಷ್ಟು ಏಜು? ಅಮ್ಮಮ್ಮ ಅಂದರೂ 65 to 68 ಒಳಗಡೆ ಅನ್ಕೊತೀನಿ, ಅದು ಸೆಂಟ್ರಲ್ಲಿ ಅನ್ಕೊತೀನಿ. ಆ ಏಜಲ್ಲೂ ಈ ಕೈ ಆಗಲ್ಲ, ಈ ಕೈ ಒಂದಾಗಲ್ಲ, ಈ ಕೈ ಫುಲ್ ಪೇನು, ಈ ಕೈ ಆಗಲ್ಲ. ಅದು ಈ ಏಜಲ್ಲಿ ಅಂದರೆ ಯಾರೂ ನಂಬಲ್ಲ ಗೈಸ್. ಆ ಕಷ್ಟ ಅವ್ರಿಗೆ ಗೊತ್ತು, ದೇವ್ರಿಗೊಬ್ಬನಿಗೆ ಗೊತ್ತು ಅಷ್ಟೇ.
ಈ ಏಜಲ್ಲೂ ಅವ್ರು ಅಷ್ಟೊಂದು ಕಮಿಟ್ಮೆಂಟ್ ಸಿಕ್ಕೊಂಡು ನಮ್ಮನ್ನೆಲ್ಲ ಸಾಕಿ ಇಷ್ಟಿಷ್ಟು ವೃದ್ಧ ಮಾಡಿ ಇದನ್ನು ಮಾಡಿದ್ದಾರೆ ಅಂತಂದರೆ ದೇವ್ರಾಣೆಗೂ ಹ್ಯಾಟ್ಸ್ ಆಫ್ ಗೈಸ್ ಅವ್ರಿಗೆ. ಮುಂಚೆ ನೆಕ್ಸ್ಟ್ ವ್ಲಾಗಲ್ಲೆಲ್ಲ ತೋರಿಸ್ತೀನಿ ಅವ್ರಿಗೆ ಅಡುಗೆ ಮಾಡೋದು ಎಲ್ಲಿ. ಈ ಸಿಚುವೇಶನಲ್ಲಿ ಈಗ ಮೇನ್ ಅಡುಗೆ ಮಾಡೋದು ಎಲ್ಲಿ, ಮಲಗೋದು ಎಲ್ಲಿ ಅಂತ ಎಲ್ಲ ತೋರಿಸ್ತೀನಿ. ಮುಂದೆ ಇದೈತೆಲ್ಲ ತೋರಿಸ್ತೀನಿ. ನಮ್ಮ ಅಜ್ಜಿ ತಾತ ಅಪ್ಪ ಅಮ್ಮ ಗೈಸ್ ಮಳೆ ಅಂತ ನೋಡಲ್ಲ, ಬಿಸಿಲು ಅಂತ ನೋಡಲ್ಲ, ಏನೇ ಬರಲಿ ಅದೇನೇ ಆಗಿರಲಿ ಎಲ್ಲದನ್ನೂ ಫೇಸ್ ಮಾಡಿ ಗೈಸ್ ದುಡಿತಾರೆ 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 ಹಂಗೆ ದುಡಿತಾರೆ ಗೈಸ್. ಮನೇಲಿ ಒಂದು 7-8 ಜನ ಬರೀ ಚಿಕ್ಕ ಮಕ್ಕಳೇ. ಬಟ್ ನಮ್ಮದು ಜಾಯಿಂಟ್ ಫ್ಯಾಮಿಲಿ. ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡ್ತೀನಿ ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಅವ್ರನ್ನ ಕುಂತು ಸಾಕ್ತಾರೆ ಗೈಸ್. ದೇವ್ರಾಣಿ ಲಿಟ್ರಲಿ ಹೇಳ್ತಿದ್ದೀನಿ, ಈ ಜೀವನ ನನಗೆ ಏಜ್ ಬಂದು ಈಗ 20 ರನ್ ಆಗ್ತಿದೆ. ಈ ವಯಸ್ಸಿಗೆ ಅಮ್ಮಮ್ಮ ಅಂದರು ನಾನು ಬಂದು 20 ಡೇಸ್ ಆಯ್ತು ಅಷ್ಟೇ, 20 ಡೇಸ್ ಅಷ್ಟೇ ಆಗಿರೋದು. ಈ ಜೀವನನೇ ಬೇಡ ಅನಿಸ್ಬಿಟ್ಟಿದೆ ಗೈಸ್ ದೇವ್ರಾಣೆಗೂ ನನಗೆ. ಬಟ್ ಐ ಡೋಂಟ್ ನೋ ದೇ ಆರ್, ನನಗೆ ಗೊತ್ತಿಲ್ಲ ಅವ್ರು ಹೆಂಗೆ ಮಾಡ್ತಿದ್ದಾರೆ ಇದು ಅಂತ ನನಗೆ ಗೊತ್ತಾಗ್ತಿಲ್ಲ. ನಾನು 20 ದಿನಕ್ಕೆ ಹಿಂಗೆ ಮಾಡ್ತಿದ್ದೀನಿ, ಇವರು ವರ್ಷದ ಕಾಲನೂ ಬರೀ ಇದೆ ಅಲ್ವ, ಇವ್ರು ಹೆಂಗಿರ್ತಾರೆ, ಹೆಂಗೆ ಇದಕ್ಕೆ ಕನೆಕ್ಟ್ ಆಗಿದ್ದಾರೆ ಅಂತ ನನಗೆ ದೇವ್ರಾಣೆಗೂ ಈಗಲೂ ಅರ್ಥ ಆಗ್ತಿಲ್ಲ ಗೈಸ್. ಮತ್ತು ಗೈಸ್ ನಾವು ಮನೆಗೆ ಯಾವಾಗ ಹೋಗ್ತೀವಿ ಅಂತಂದರೆ ಈ ಹಬ್ಬಕ್ಕೆ, ಆಮೇಲೆ ಹಬ್ಬಕ್ಕೆ ಮತ್ತು ಏನಾನ ಎಮರ್ಜೆನ್ಸಿ ಇದ್ದರೆ ಮಾತ್ರ ಗೈಸ್ ಮನೆಗೆ ಹೋಗೋದು ನಾವು. ಇನ್ನು ಮಿಕ್ಕಿದ ಟೈಮೆಲ್ಲ ಮನೆ ಮಠ ಮಕ್ಕಳನ್ನೆಲ್ಲ ಬಿಟ್ಟು ನಾವು ಈ ಊರುಗಳ ಮೇಲೇ ಗೈಸ್, ಮನೆ ಮಠ ಎಲ್ಲರನ್ನೂ ಬಿಟ್ಟು, ಮಕ್ಕಳು ಎಲ್ಲರನ್ನೂ ಬಿಟ್ಟು ಮಿಕ್ಕಿದೆಲ್ಲ ಊರುಗಳ ಮೇಲೇ ಗೈಸ್ ನಾವಿರೋದು. ಗೈಸ್ ಮುಂಚೆ ಹೆಂಗೆ ವ್ಯಾಪಾರ ಮಾಡ್ತಿದ್ರು ಅಂದರೆ ಗೈಸ್ ಈ 3 ವರ್ಷದ ಹಿಂದೆ ಏನಿಲ್ಲ ಅಂದರೂ ಒಂದು ಅಂಗಡಿಯಿಂದ 1.5 ಲಕ್ಷ ಪಕ್ಕಾ ಗೈಸ್, 1.5 ಲಕ್ಷ ಒಂದು ತಿಂಗಳಿಗೆ. 1.70. ಇತ್ತೀಚೆಗೆ ಈಗಿನ ಕಾಲದಲ್ಲಿ ಗೈಸ್ ಯಪ್ಪ ನಮ್ಮದು ಟೋಟಲಿ ಗೈಸ್ 4 ಗಾಡಿ ಇದ್ದಿದ್ದು. 4 ಗಾಡೀಲಿ ಈಗ ಸದ್ಯಕ್ಕೆ 1 ಗಾಡೀಲಿ ಇದ್ದೀವಿ. 3 ಮಾರ್ಬಿಟ್ವಿ, ಈಗ 1 ಗಾಡೀಲಿ ಇದ್ದೀವಿ. ಯಾಕಪ್ಪ ಅಂತಂದರೆ ಏನು ಬಿಸ್ನೆಸ್ ಇಲ್ಲ, ಏನೂ ಇಲ್ಲ, ರೊಟೇಷನ್ ಆಗ್ತಿಲ್ಲ, ಏನೇನೋ ಗೈಸ್ 100. ಕೆಲವ್ರು ನಂಬಲ್ಲ, ಏನು ಇವ್ರಿಗೇನು ಬಿಡು, ಹಂಗವ್ರೆ ಜಾಯಿಂಟ್ ಫ್ಯಾಮಿಲಿ, ಒಬ್ಬರಿಲ್ಲ ಅಂದರೆ ಒಬ್ಬರು, ಹಂಗೆ ಹಿಂಗೆ. ಈಗಿರೋ ಸಿಚುವೇಶನಲ್ಲಿ ಈಗ ಎಲ್ಲರೂ ನಂಬಿರೋದು ನಮ್ಮ ಅಜ್ಜಿನೊಬ್ಬರನ್ನೇ. ಅವ್ರ ಕೈ ನಡೆಯಲ್ಲ ಅಂತಂದರೆ ಏನಿಲ್ಲ ಗೈಸ್ ಮನೇಲಿ. ಅವ್ರ ಕೈ ನಿಂತೋಯ್ತು ಅಂದರೆ ಅಷ್ಟೇ ಮುಗೀತು ನಮ್ಮ ಕತೆ ಎಲ್ಲ. ಅವ್ರಿರೋದಕ್ಕೆ ನಾವು ಇವತ್ತು ಈ ಸ್ಟೇಜಲ್ಲಿ ಇದ್ದೀವಿ. ಅವರಿಲ್ಲ ಅಂತಂದರೆ ಮುಗೀತು ಕತೆ, ಎಲ್ಲರದ್ದು ಕತೆನೂ ಮುಗೀತು. ನಮ್ಮದು ಜಾಯಿಂಟ್ ಫ್ಯಾಮಿಲಿ 20 ಮೆಂಬರ್ಸ್ ಇದ್ದೀವಿ, 22 ಮೆಂಬರ್ಸ್ ಇದ್ದೀವಿ. ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡ್ತೀನಿ. ಎಲ್ಲ ಮನೇಲಿದ್ದಾರೆ, ನಾವು 3 ಜನ ಇಲ್ಲಿರೋದು, ನಾನು ನಮ್ಮ ತಾತ ನಾನು, ಎಲ್ಲರೂ ಮನೇಲಿದ್ದಾರೆ. ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ಗೈಸ್ ಎಲ್ಲರನ್ನೂ ನೆಕ್ಸ್ಟ್ ವೀಡಿಯೋಸಲ್ಲೆಲ್ಲ. ಗೈಸ್ ನಮ್ಮ ಅಜ್ಜಿಗೆ ಟೋಟಲಿ 5 ಆಪ್ರೇಷನ್ಸ್ ಆಗಿದೆ ಗೈಸ್. ಅದರಲ್ಲೂ ಅವರು ಹಿಂಗೆ ದುಡಿತಾರೆ ಅಂದರೆ ನನಗೆ ಲಿಟ್ರಲಿ ನನಗೇನಿಲ್ಲ, 20 ಡೇಸ್ ಎಕ್ಸ್ಪೀರಿಯನ್ಸ್ ಅಷ್ಟೇ ನನಗೆ ಈ ಜೀವನನೇ ಬೇಡಪ್ಪ, ಸತ್ತೋಗೋಣ ಇಲ್ಲ ನಾವು ಯಾವ ಕಡೆ ಹೊರಟೋಗೋಣ ಅಂತ ಅನಿಸ್ಬಿಟ್ಟಿದೆ ಗೈಸ್. ಈ ಜೀವನ ಯಾರಿಗೆ ಬೇಕಪ್ಪ, ಈ ಜೀವನ ಅಲೆಮಾರಿ ಜೀವನ ಏನಕ್ಕೆ ಬೇಕು? ಕಣ್ಣಲ್ಲಿ ನೆನೆಸ್ಕೊಂಬಿಟ್ರೆ ಕಣ್ಣಲ್ಲಿ ನೀರು ಬರಲ್ಲ ಗೈಸ್, ರಕ್ತಾನೆ. ಕೆಲವ್ರಿಗೆ ಗೊತ್ತಾಗಲ್ಲ ಅಷ್ಟೇ. ಅವ್ರು ಪಡೋ ಕಷ್ಟ ಎಲ್ಲ ತೋರಿಸ್ತೀನಿ ಗೈಸ್ ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲೆಲ್ಲ ಎಲ್ಲ ತೋರಿಸ್ತೀನಿ. ಬರೋ ವೀಡಿಯೋಸಲ್ಲೆಲ್ಲ ತೋರಿಸ್ತೀನಿ ಗೈಸ್. ನಮ್ಮ ಅಪ್ಪ ಅಮ್ಮ ತಂಗಿ ಅಕ್ಕ ನಮ್ಮ ದೊಡ್ಡಮ್ಮ ಮಾವ ಎಲ್ಲರನ್ನೂ ತೋರಿಸ್ತೀನಿ ಗೈಸ್. ನೆಕ್ಸ್ಟ್ ಬರೋ ವ್ಲಾಗ್ಸಲ್ಲೆಲ್ಲ ತೋರಿಸ್ತಾ ಇರ್ತೀನಿ.
ಈ ಜೀವನ ಗೈಸ್ ಹೆಂಗೆ ಅಂತಂದರೆ ಹೇಳ್ತಾ ಇದ್ದೀನಿ, ನಮ್ಮಂಥವ್ರಿಗೆ ಈ ಕಾಲ ಅಲ್ಲ ಗೈಸ್. ನಮ್ಮಂಥವ್ರಿಗೆ ಬೆಲೆನೇ ಇಲ್ಲ ಬಿಡಿ ಗೈಸ್. ಇದರಲ್ಲಿ ನಮ್ಮಂಥವ್ರಿಗೆ ಬೆಲೆನೇ ಇಲ್ಲ. ದುಡ್ಡಿದ್ರೇ ದುನಿಯಾ. ನಮ್ಮಂಥವ್ರಿಗೆಲ್ಲ ಇದೆಲ್ಲ ಒಂದು ಇದ್ದೇ ಅಲ್ಲ ಗೈಸ್. ಈಚೆ ಏನು ಗೈಸ್, ಎಲ್ಲರೂ ಚೆನ್ನಾಗೇ ಇರ್ತಾರೆ, ಬಟ್ ಒಳಗಡೆ ಅವ್ರಿಗಿರೋ ನೋವು ಕಷ್ಟ ಅದೆಲ್ಲ ಕೆಲವರು ನೋಡೋರಿಗೆಲ್ಲ ಇರೋರು ದುಡ್ಡಿರೋರು ಹಿಂಗೆ ಹಂಗೆ ಎಲ್ಲ, ಬಟ್ ನಮ್ಮೊಳಗಿರೋ ಕಷ್ಟ ಅದು ಬರೀ ನಮಗೆ ಗೊತ್ತಾಗಿರುತ್ತೆ ಗೈಸ್. ಸೊ ಗೈಸ್, ಇದಾಗಿತ್ತು ಈ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಗೈಸ್. ತಂದೆ ಕೇಳ್ಕೊಳೋದು ನಿಮ್ಮ ಹತ್ರ. ನೆಕ್ಸ್ಟ್ ವೀಡಿಯೋದಲ್ಲಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ತೋರಿಸ್ತೀನಿ. ನೆಕ್ಸ್ಟ್ ಬರೋ ವೀಡಿಯೋದಲ್ಲೆಲ್ಲ ತೋರಿಸ್ತೀನಿ ಗೈಸ್. ಸೊ ಬಾಯ್ ಗೈಸ್.